ಮಂಡ್ಯ ಸ್ಲ್ಯಾಂಗ್ ಎಲ್ಲ ಬರುತ್ತಾ ಅಂತ? ಬರುತ್ತೆ. ಮನೇಲೆಲ್ಲ ಸ್ವಲ್ಪ ಅದೇ ತರ ಮಾತಾಡ್ತಾರೆ. ನಾಟ್ ಪ್ರಾಪರ್ ಮಂಡ್ಯದ ತರ ಅಲ್ದೇ ಇದ್ರು ಬರುತ್ತೆ. ಆ, ಅದೇ ಸಿನಿಮಾದಲ್ಲಿ ನೋಡ್ಬೋದು ನೀವು. ನಮ್ಮ ಸಿನಿಮಾದಲ್ಲಿ ಅದೇ ಹಳೆ ಮೈಸೂರು, ಮಂಡ್ಯ ಆ ಭಾಷೆ ಆ ಥರನೇ ಮಾಡಿರೋದು. ಪೃಥ್ವಿ ಸರ್ಗೆ ಸ್ವಲ್ಪ ಕಷ್ಟ ಆಯ್ತು, ಅವ್ರು ಮಂಗಳೂರವ್ರು ಆಗಿರೋದ್ರಿಂದ. ಇವಾಗ ಯಾವುದೇ ಒಂದು ಭಾಷೆ, ಇವಾಗ ಮಂಗಳೂರವ್ರು ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಾ ಇದ್ರೆ, ಇಂಚರ ಅಂತ ಇದ್ದಾಳೆ, ಅವಳು ಸ್ವಲ್ಪ ಮಂಗಳೂರವಳೆ. ನಾನು ಅವಳ ಜೊತೆ ಮಾತಾಡ್ತಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಅದೇ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀನಿ. ಸೊ ನನಗೇನು ಅಷ್ಟು ಕಷ್ಟ ಆಗಲ್ಲ. ಅಂಡ್ ತೆಲುಗುನು ಅಷ್ಟೇ, ನಾನು ತೆಲುಗು ಸೀರಿಯಲ್ ಮಾಡುವಾಗ ಏನ್ ಒಂದು 2 months ಅಲ್ಲೆಲ್ಲ ಫುಲ್ ಕಂಪ್ಲೀಟ್ ತೆಲುಗು ಕಲ್ತ್ಬಿಟ್ಟೆ. ಹಂಗೆ ಅಂದ್ರೆ ನಂಗೆ ಅಷ್ಟು ಕಲಿಬೇಕು ಅಂತಂದ್ರೆ ಕಲ್ತ್ಬಿಡ್ತೀನಿ, ಹಂಗೆ ಟೈಮ್ ಕೊಡೋಲ್ಲ ಜಾಸ್ತಿ. ಐ ಥಿಂಕ್ ನೀವು ವೆಜಿಟೇರಿಯನ್ ಅನ್ಸುತ್ತಲ್ಲ? ಹೌದು, ವೆಜಿಟೇರಿಯನ್. ಯಾಕೆ? ಶೈವ ಅಂತಿತ್ತಲ್ಲ, ಸೊ ಅದು ಅಲ್ಲದೆ ಆಲ್ಮೋಸ್ಟ್ ಮಂಡ್ಯ ಕಡೆಯವರೆಲ್ಲಾನು ಕೂಡ ನಾನ್ ವೆಜ್ ಪ್ರಿಯರು. ಹಾ, ಸೊ ಬಟ್ ಶೈವ ಅಂತಿತ್ತಲ್ಲ, ಸೊ ನಿಮ್ ಹೆಸರು ನೋಡೇ ಕಂಡಿಡ್ಬಿಟ್ಟೆ ನಾನು. ಹೌದು, ಕಾವ್ಯ ಶೈವ, ವೀರಶೈವ. ಓಕೆ, ಕಾವ್ಯ ಅವ್ರಿಗೆ ಮುದ್ದೆ ಮಾಡಕ್ ಬರುತ್ತಾ? ಬರೋಲ್ಲ. ತಿನ್ನಕ್ ಡೈಲಿ ಮುದ್ದೆನೆ ತಿನ್ನೋದು ನಾನು. ರಾತ್ರಿ ಮೆಂತ್ಯ ಮುದ್ದೆ ಇಲ್ಲ ರಾಗಿ ಮುದ್ದೆ, ಅದೇ ಎವ್ರಿ ನೈಟ್ ನಮ್ಮ ಮನೇಲಿ ಮುದ್ದೆನೆ. ಬಟ್ ಮಾಡಕ್ ಬರಲ್ಲ, ತಿನ್ನಕ್ ಬರುತ್ತೆ ಅಷ್ಟೇ. ಅಮ್ಮ ಮಾಡಿರುವಂತ ಯಾವ ಅಡಿಗೆ ತುಂಬಾ ಇಷ್ಟಪಟ್ಟು ತಿಂತೀರಾ ಅಂತ? ಅಮ್ಮ ಮಾಡೋ ಅಕ್ಕಿ ರೊಟ್ಟಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ ಬಿಟ್ರೆ ನಮ್ಮಮ್ಮ ಯೂಟ್ಯೂಬ್ ನೋಡ್ಕೊಂಡು ಅದು ಇದು ಟ್ರೈ ಮಾಡ್ತಾ ಇರ್ತಾರೆ. ಪನ್ನೀರ್ ಬಟರ್ ಮಸಾಲ ಮಾಡಿದ್ರು ರೀಸೆಂಟ್ ಆಗಿ ನೋಡ್ಕೊಂಡು ಟಿವಿಯಲ್ಲಿ. ಅದು ಚೆನ್ನಾಗಿತ್ತು, ಇಟ್ ಇಸ್ ನೈಸ್. ಪನ್ನೀರ್ನು ಮನೇಲೆ ಮಾಡ್ತಾರೆ ನಮ್ಮಮ್ಮ, ಅದನ್ನು ಯೂಟ್ಯೂಬ್ ನೋಡ್ಕೊಂಡು ಅದನ್ನ ಕಲ್ತ್ಕೊಂಡು. ಸೊ ಅದೇ ಯೂನಿಕ್ ಆಗಿ ಟ್ರೈ ಮಾಡ್ತಿರ್ತಾರೆ ಎಷ್ಟೋ ಜನಕ್ಕೆ. ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಓಕೆ, ಹಂಗೆ ನೀವ್ ಯಾವತ್ತೂ ಟ್ರೈ ಮಾಡಕ್ ಹೋಗಿಲ್ಲ? ಟ್ರೈ ಮಾಡಿಲ್ಲ. ಮನೇಲಿ ಇದ್ರೂ ನಾನು ಏನ್ ಇನ್ವಾಲ್ವ್ ಆಗಲ್ಲ ಕಿಚನ್ ಆಕ್ಟಿವಿಟೀಸ್ ಅಲ್ಲಿ. ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಇರ್ತೀನಿ. ಕಾವ್ಯ ಅವ್ರು ನಟಿ ಆಗಿಲ್ಲ ಅಂತಂದ್ರೆ ಏನಾಗಿರ್ತಿದ್ರು ಅಂತ? IT ವರ್ಕ್ ಮಾಡ್ತಾ ಇದ್ದೆ, ಇಂಜಿನಿಯರಿಂಗ್ ಮುಗಿಸಿ. ಓಕೆ, ಸ್ಕೂಲು ಕಾಲೇಜ್ ಡೇಸ್ ಎಲ್ಲಾನು ಬೆಂಗಳೂರಲ್ಲೇ ಆಗಿರೋದ್ರಿಂದ, ಸೊ ಪ್ರಪೋಸಲ್ಸ್ ಅಂತೂ ಯಾವಾಗ ಶುರುವಾಗಿತ್ತು ಅಂತ? ಯಾವ ಪ್ರಪೋಸಲ್ಸ್ ಇಲ್ಲ. ನಾನು ಸುಳ್ಳು ಹೇಳ್ತಿದ್ರ ಮೇಡಮ್? ನಿಜವಾಗ್ಲೂ ನಾನ್ ಚೆನ್ನಾಗಿರ್ಲಿಲ್ಲ ಅವಾಗ. ಅದಿಂಗ್ ಹೇಳ್ತೀರಾ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು? ನನಗೆ ಗೊತ್ತು, ನಾನ್ ಚೆನ್ನಾಗಿ ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಎಷ್ಟು ಹಿಂಗಿದ್ನ ನಾನು ಅಂತ. ತುಂಬಾ ಗ್ರೂಮ್ ಆಗಿದ್ದೀನಿ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬಂದ್ಮೇಲೆ. ಇಂಡಸ್ಟ್ರಿಗೆ ಬಂದಿಲ್ಲ ಅಂದಿದ್ರೆ ಹಂಗೆ ಎದ್ಬಿಡ್ತಾ ಇದ್ದೆ ಅನ್ಸುತ್ತೆ. ಬಟ್ ಇಲ್ಲಿಗೆ ಒಂದ್ ಸ್ವಲ್ಪ ತೀರಾ ಅಲ್ದೇ ಇದ್ರು ಒಂದಿಷ್ಟು ಗ್ರೂಮ್ ಆಗ್ಲೇಬೇಕಾಗಿತ್ತು, ಆಗಿದ್ದೇನೆ. ಪ್ರಪೋಸಲ್ ಅಂತ ಯಾವ್ದು ಬಂದಿಲ್ಲ. ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ, ಒಂದ್ ಇನ್ಸಿಡೆಂಟ್ ಹೇಳ್ಬೇಕು. ನಾವು LKG ಇಂದ 7th ವರೆಗೂ ಒಂದು ಇಷ್ಟು ಜನ ಫ್ರೆಂಡ್ಸ್, ಅಂದ್ರೆ ಅವಾಗಿಂದಾನು 7th ವರೆಗೂ ಒಂದ್ ಸೆಟ್ ಆಫ್ ಫ್ರೆಂಡ್ಸ್ ಇದ್ವಿ ನಾವು. ಅವಾಗೆಲ್ಲ ಹೆಂಗೆ ಅಂದ್ರೆ ಕ್ಲಾಸಲ್ಲಿ ಟೀಚರ್ ಆಗಿರ್ಬೋದು, ಮನೇಲಿ ಪೇರೆಂಟ್ಸ್ ಆಗಿರ್ಬೋದು, ಚೆನ್ನಾಗಿ ಓದೋರ್ನೇ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದೊಂದು ತಲೆಗೆ ತುಂಬಿಟ್ಟಿದ್ರು, ಅಥವಾ ಅದ್ ಹಂಗೆ ಬಂದ್ಬಿಟ್ಟಿತ್ತು. ನಾವು ಈಗ ಫಸ್ಟ್ 4 ರ್ಯಾಂಕ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಅವೆಲ್ಲ ಒಂದಿಷ್ಟು ಫ್ರೆಂಡ್ಸ್. ಆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ 7th ಒಬ್ಳು ಆಡ್ ಆನ್ ಆಗ್ತಾಳೆ, ಸಹನಾ ಅಂತ. ಸೊ ಏನ್ ಮಾಡ್ತಾನೆ, ನಮ್ದು ಗ್ರೂಪ್ ಅಲ್ಲಿ ಇದ್ದಿದ್ ಫ್ರೆಂಡ್ ರಾಕೇಶ್ ಅಂತ, ಆಲ್ ಆಫ್ ಅ ಸಡನ್ ಅವ್ನ್ ಮ್ಯಾಥಮೆಟಿಕ್ಸ್ ಅಲ್ಲಿ ವೆರಿ ಪಂಟ, ಅವನು ತುಂಬಾ ಶಾರ್ಪ್ ಇದ್ದ. ಸೊ ಎಲ್ಲ ಅವಳಿಗೆಲ್ಲ ಹೇಳ್ಕೊಡೋದು ಅಥವಾ ಜಾಸ್ತಿ ಅವಳಿಗೆ ಟೈಮ್ ಕೊಡೋದೆಲ್ಲ ಮಾಡ್ತಿದ್ವಿ. ನಾವೆಲ್ಲ ಫ್ರೆಂಡ್ಸು ಪೊಸೆಸಿವ್ ಫೀಲ್ ಆಗ್ಬಿಟ್ಟಿದ್ವಿ ನಾವು. ಏನ್ ಇವನು ನಮ್ಗೆ ಟೈಮೇ ಕೊಡ್ತಾ ಇಲ್ಲ. ಮ್ಯಾಥ್ಸ್ ಆಕ್ಚುಲಿ ಯೂಶಲಿ ಮ್ಯಾಥ್ಸ್ ಎಲ್ಲ ಅವನೇ ಹೇಳ್ಕೊಡ್ತಾ ಇದ್ದಿದ್ದು ನಮಗೆ. ಏನ್ ಟೈಮೇ ಕೊಡ್ತಾ ಇಲ್ವಲ್ಲ ನಮ್ಗೆಲ್ಲ ಅನ್ನೋ ತರ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅವನ್ ಏನ್ ಮಾಡಿದ್ದ, ಒಂದಿನ ಲವ್ ಲೆಟರ್ ಬರೆದು ನನಗ್ ಕೊಟ್ಟು ಅವಳು ಕೊಡು ಅಂತ ಕೊಟ್ಟಿದ್ದ. ಐ ಮೀನ್ ಇಟ್ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ನನಗೆ ಲವ್ ಅಂದ್ರೆ ತಪ್ಪು, ಹಿ ಇಸ್ ಡೂಯಿಂಗ್ ಸಮಥಿಂಗ್ ರಾಂಗ್. ನಾನೇನ್ ಮಾಡಿದೆ, ಆ ಲವ್ ಲೆಟರ್ ನ ಅವಳಿಗೆ ಕೊಟ್ಟುಬಿಟ್ಟು ನೆಕ್ಸ್ಟ್ ಬ್ರೇಕ್ ಟೈಮ್ ಅಲ್ಲಿ ಸ್ಟಾಫ್ ರೂಮ್ಗೆ ಹೋಗಿ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದೆ, ನಮ್ ಕ್ಲಾಸ್ ಟೀಚರ್ಗೆ. ಮೇಡಮ್, ರಾಕೇಶ್ ಸಹನಂಗ್ ಲವ್ ಲೆಟರ್ ಕೊಟ್ಟಿದ್ದಾನೆ ಅಂತ. ವಾಟ್, ಏನ್ ಯಾವ ಏಜ್ ಅಲ್ಲಿ ಇದೀರಾ ನೀವು, ಏನ್ ಲವ್ ಅಂತೆಲ್ಲ ಮಾತಾಡ್ತೀವಿ. ಆಕ್ಚುಲಿ ನಮ್ಗೆ 7th ಸ್ಟ್ಯಾಂಡರ್ಡ್ ಅಂದ್ರೆ ಆ ಇಡೀ ಕ್ಯಾಂಪಸ್ ಅಲ್ಲಿ ನಾವೇ ದೊಡ್ಡವರು, ಐ ಮೀನ್ ಸೀನಿಯರ್ಸ್ ನಾವು ಅನ್ನೋ ತರ. ಸೊ ನಮಗೆ ಅವರೆಲ್ಲ ದೊಡ್ಡವ್ರು ಅನ್ನೋ ತರಾನೇ ಫೀಲ್. ಇವ್ರು ಮ್ಯಾಮ್ ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ. ಆಮೇಲೆ ಕರ್ಸಿದ್ರು ಅವ್ರಿಬ್ರು ಸ್ಟಾಫ್ ರೂಮ್ ಕರ್ಸಿ, ಏನು ಕಾವ್ಯ ಹಿಂಗ್ ಹೇಳಿದ್ಲು ಅಂತಂದಾಗ ಅವನೇನು ಮಾತಾಡ್ಲಿಲ್ಲ, ಅವಳು ಏನು ಮಾತಾಡ್ಲಿಲ್ಲ. ಆಮೇಲೆ ಇನ್ನೊಬ್ಳು ಫ್ರೆಂಡ್ ಬಂದ್ಲು, ಐ ಮೀನ್ ನಮ್ ಗ್ರೂಪ್ ಅಲ್ಲಿ ಇದ್ದಿದ್ದು. ಹೌದು ಮ್ಯಾಮ್, ಆಕ್ಚುಲಿ ರಾಕೇಶ್ ಸಹನನ್ನ ಒಂದಿಷ್ಟು ಶಿ ಆಲ್ಸೋ ಕೌಂಟೆಡ್ ಎಷ್ಟು ಸಲ ತಿರುಗಿ ನೋಡ್ತಾನೆ ಅವಳನ್ನ ಅಂತ. ಒಂದು 20 to 25 ಟೈಮ್ಸ್ ತಿರುಗಿ ನೋಡಿದಾನೆ ಮ್ಯಾಮ್ ಸಹನನ್ನ, ನಾನ್ ನೋಡಿದೀನಿ ಅಂತ. ಆಮೇಲೆ ಅವ್ರಿಬ್ರು ಏನು ಮಾತಾಡ್ಲಿಲ್ಲ. ದೆನ್ ಅವ್ನ್ ರಾಕೇಶ್ ಕ್ಲಾಸ್ ಟೀಚರ್, ಐ ಮೀನ್ ಕ್ಲಾಸ್ CR ಏನೋ ಇರ್ತಾರೆ, ಕ್ಲಾಸ್ ಲೀಡರ್. ಅವಾಗ
ನಾವೆಲ್ಲ ಎಷ್ಟೇ ಮಾತಾಡಿದ್ರು ಅವ್ನು ನಮ್ಮ ಹೆಸರು ಬರೀತಾ ಇಲ್ಲ. ಹ್ಮ್. ಯಾಕೆ ಬರೀತಾ ಇಲ್ಲ ಹೆಸರು, ಯಾಕೆ ಬರೀತಾ ಇಲ್ಲ ಅವನು, ನಾವ್ ಮಾತಾಡಿದ್ರು ಬರೀತಾ ಇಲ್ವಲ್ಲ ಅಂತ. ಅವ್ನ್ ಸ್ಟಾಪ್ ಟಾಕಿಂಗ್ ಟು ಅಸ್, ಮಾತಾಡೋದೇ ನಿಲ್ಸ್ಬಿಟ್ಟಿದ್ದ. ಹ್ಮ್. ಆಮೇಲೆ ಸ್ಲಾಮ್ ಬುಕ್ ಫೇರ್ವೆಲ್ ಎಲ್ಲ ಆದ್ಮೇಲೆ ಸ್ಲಾಮ್ ಬುಕ್ ಕೊಡ್ತಾರಲ್ಲ, ಸ್ಲಾಮ್ ಬುಕ್ ಅಲ್ಲೂ ನಾವೇನಾದ್ರೂ ಕೊಟ್ರೆ ಅದೇನೋ ಬರೀತಾ ಇರ್ಲಿಲ್ಲ, ರಿಟರ್ನ್ ಕೊಟ್ಬಿಡ್ತಾ ಇದ್ದ. ಅದಾದ್ಮೇಲೆ ಕನೆಕ್ಷನ್ ಹೋಗ್ಬಿಡ್ತು. ಐ ಮೀನ್ 7th ಆದ್ಮೇಲೆ ಮುಗೀತು. ನೆಕ್ಸ್ಟ್ ಹೈಸ್ಕೂಲ್ ಬೇರೆ ಸ್ಕೂಲಿಗೆ ಡಿಸ್ಪೋಸ್ ಆದ್ವಿ. ಅದಾದ್ಮೇಲೆ ಕನೆಕ್ಷನ್ ಇರ್ಲಿಲ್ಲ. ನನಗೆ ಅವಾಗ ಏನಂದ್ರೆ ಲವ್ ಮಾಡಿರೋ ತಪ್ಪು, ಹಿ ಇಸ್ ಡೂಯಿಂಗ್ ಸಮಥಿಂಗ್ ರಾಂಗ್, ಏನೋ ದೊಡ್ಡದಾಗಿ ತಪ್ಪು ಮಾಡ್ತಿದ್ದಾನೆ ಅನ್ನೋದೇ ತಲೆಯಲ್ಲಿ ಇದ್ದಿದ್ದು. ಬಟ್ ಸ್ವಲ್ಪ ಇವಾಗ ಕಾಲೇಜ್ ಡೇಸ್ಗೆಲ್ಲ ಬಂದ್ಮೇಲೆ ಅದ್ ನೆನ್ಸ್ಕೊಂಡಾಗ ನಗು ಬರ್ತಾ ಇದ್, ನಾನು ಹಿಂಗ್ ಮಾಡ್ಬಿಟ್ಟಿದೀನಿ ಅಲ್ವಾ ಅಂತ. ಅದಾದ್ಮೇಲೆ ಕಾಲೇಜ್ ಡೇಸ್ ಅಲ್ಲಿ ಫೇಸ್ಬುಕ್ ಥ್ರೂ ನಾವೆಲ್ಲ ಮತ್ತೆ ಕಾಂಟ್ಯಾಕ್ಟ್ ಸಿಕ್ತು. ಗ್ರೂಪ್ ಅಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ, ನೋಡ್ ಅವಾಗ ಅವಳು ಹೆಂಗ್ ಮಾಡಿದ್ಲಲ್ವಾ ನಮ್ಗೆ ಅಂತ. ಬಟ್ ಇಟ್ ವಾಸ್ ಫನ್. ಸೊ ನನಗೆ ಅವಾಗಿಂದ ಲವ್ ಅಂದ್ರೆ ಸ್ವಲ್ಪ ತಪ್ಪು, ಇಟ್ ಇಸ್ ಅ ಮಿಸ್ಟೇಕ್ ಅನ್ನೋದೇ ತಲೆಯಲ್ಲಿ ಇರೋದ್ರಿಂದ. ಅಂಡ್ ನಾನ್ ಆತರ ವೈಬ್ಸ್ ಏನು ಕೊಟ್ಟಿರ್ಲಿಲ್ಲ ಸ್ಕೂಲ್ ಕಾಲೇಜಸ್. ಅಂಡ್ ಕಾಲೇಜ್ ನಾನು ವುಮೆನ್ ಕಾಲೇಜಲ್ಲಿ ಓದಿದ್ದು. ಸೊ ಇನ್ನೂ ಕಮ್ಮಿ ನನಗೆ ಆತರ ಪ್ರಪೋಸಲ್ಸ್ ಬರೋದು ಅದೆಲ್ಲ. ರಾಕೇಶ್ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಏನಾದ್ರು ಸಿಕ್ಕಿದಾರ? ಇಲ್ಲ, ಅಂದ್ರೆ ಯಾವಾಗಾದ್ರೂ ರೇರ್ ನಮ್ದು ಸ್ಕೂಲ್ ಗ್ರೂಪ್ಸ್ ಅಲ್ಲಿ ಮಾತಾಡ್ತಿರ್ತಾರೆ ಅಷ್ಟೇ. ಬಟ್ ನೀವು ಮಾಡಿದ ತಪ್ಪಲ್ವಾ? ಲವ್ ಅಂತಂದ್ರೆ ತಪ್ಪು ಅಂತೀರ, ಸಿನಿಮಾದಲ್ಲಿ ಯಾಕೆ ಲವ್ ಮಾಡಿದ್ರಿ ಅಂತ. ಅವಾಗ ಸ್ಕೂಲಲ್ಲಿ ಇದ್ದಾಗ ತಪ್ಪು. ಈಗೇನಿಲ್ಲ. ಏನ್ ಈ ತರ ಎಲ್ಲ ಲವ್ ಎಲ್ಲ ಮಾಡ್ಕೊಂಡು ಅವ್ನ್ ಏನ್ ಮಾಡ್ತಾ ಇದ್ದ ಬಂದ್ಬಿಟ್ಟು, ನಾವೆಲ್ಲ ಪಕ್ಕದಲ್ಲೇ ಇರ್ತೀವಿ, ಅವಳು ಬರ್ತಾಳೆ ಬಂದ್ಬಿಟ್ಟು, ಸಹನಾ ಕೇಮ್ ಇನ್ ಮೈ ಡ್ರೀಮ್ ಯೆಸ್ಟರ್ಡೇ ಅಂತೆಲ್ಲ ಹೇಳೋದು. ನಾವೆಲ್ಲ ವಾಟ್ ಇವ್ನ್ ಏನು ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ, ಎಲ್ಲೋ ತಪ್ಪು ದಾರಿ ಹಿಡಿತಾ ಇದ್ದಾನೆ ಅನ್ನೋ ತರ. ಅಂದ್ರೆ ಹಿ ವಾಸ್ ಟಾಪರ್, ಸುಮ್ನೆ ಓದೋ ಟೈಮಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅನ್ನೋ ತರದ್ದೆಲ್ಲ ಇತ್ತು. ಬಟ್ ಇವಾಗ ಅದೇ ಅವ್ನು ಹೇಳ್ತಾನೆ, ನನ್ ಲೈಫೇ ಹಾಳು ಮಾಡ್ಬಿಟ್ಟೆ ನೀನು ಸಿಕ್ಕಿಲ್ಲ. ಕಾನ್ವರ್ಸೇಷನ್ಸ್, ಗ್ರೂಪ್ ಕಾನ್ವರ್ಸೇಷನ್ಸ್ ಅಥವಾ ಎಲ್ಲಾದ್ರೂ ವಾಟ್ಸ್ಆಪ್ ಅಲ್ಲಿ ಇದ್ ಮಾಡಿದಾಗ. ಸಹನಾನು ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಹಾ, ಕಾಂಟ್ಯಾಕ್ಟ್ ಆಕ್ಚುಲಿ ಅದಾದ್ಮೇಲೆ ಅವಳು ನನ್ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಲು ಟೈಮಲ್ಲಿ. ನಾವಿಬ್ರು ಸೇರ್ಕೊಂಡು ಅವನಿಗೆ ರೇಗಿಸ್ತಾ ಇದ್ವಿ. ಆತರ ಎಲ್ಲ ಫನ್ ಎಲಿಮೆಂಟ್ಸ್ ಇರ್ತಾ ಇತ್ತು. ಟಚ್ ಅಲ್ಲಿ ಇದಾರೆ ಇವಾಗ್ಲೂ. ಅಂದ್ರೆ ಯಾವಾಗ್ಲೂ ರೇರ್ ನಂದೇನಾದ್ರೂ ಮೂವಿ ಅಥವಾ DKD ಟೈಮಲ್ಲಿ ವಿನ್ ಆದಾಗ ಅದಕ್ಕೆಲ್ಲ ಕಂಗ್ರಾಚುಲೇಟ್ ಮಾಡ್ತಿರ್ತಾರೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.